ಆತ್ಮೀಯ ಶಿಕ್ಷಕರ ಬಾಂಧವರೇ, ಮತ್ತೊಮ್ಮೆ ನಿಮಗೆ ಇನ್ಫೋ ಪಾಯಿಂಟ್ಗೆ ಸ್ವಾಗತ. ಅಕ್ಷರ ದಾಸೋಹ ಯೋಜನೆಯಡಿ 21 ದಿನಗಳ ಆಹಾರ ಧಾನ್ಯವನ್ನು ಮಕ್ಕಳಿಗೆ ಹಂಚಿರುವ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಯಾವ ಥರ ಎಂಟ್ರಿ ಮಾಡಬೇಕೆನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಲಾಗುತ್ತಿದೆ. ಶಿಕ್ಷಕರೇ, ಮೊಟ್ಟ ಮೊದಲು ನೀವು ನಿಮ್ಮ ಶಾಲಾ SATS ಲಾಗಿನ್ ಪೇಜ್ ಓಪನ್ ಮಾಡಿ. ಈ ಒಂದು ಲಾಗಿನ್ ಪೇಜ್ನಲ್ಲಿ ನಿಮಗೆ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾದ್ರೆ 2 ಥರ ಇಲ್ಲಿ ವಿಧಾನಗಳಿವೆ. ಒಂದು, ನೀವು ನಿಮ್ಮ ಶಾಲೆಯ SATSನಲ್ಲಿ ಲಾಗಿನ್ ಮಾಡುವುದು. ನಂತರ ಇನ್ನೊಂದು ಆಪ್ಷನ್ ಇದೆ, ಡೈರೆಕ್ಟ್ ಆಪ್ಷನ್ ಇದೆ, ಕ್ಲಿಕ್ ಹಿಯರ್ ಫಾರ್ ಮಿಡ್ ಡೇ ಮೀಲ್ ಆ್ಯಕ್ಟಿವಿಟಿ. ಇದೊಂದು ಕೂಡ ಒಂದು ಆಪ್ಷನ್ ಇದೆ. ಇಲ್ಲಿ ಕೂಡ ನೀವು ಲಾಗಿನ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿ ಮಿಡ್ ಡೇ ಮೀಲ್ ಆ್ಯಕ್ಟಿವಿಟಿಯಲ್ಲಿ ಲಾಗಿನ್ ಆಗುತ್ತೇನೆ. ಈ ಥರ ನಾವು ಲಾಗಿನ್ ಆದ ತಕ್ಷಣ ನಮ್ಮ ಶಾಲೆಯ ಒಂದು ಮಿಡ್ ಡೇ ಮೀಲ್ ವೆಬ್ಸೈಟ್ ಓಪನ್ ಆಗುತ್ತದೆ. ಇದೇ ತರಹ ನಮ್ಮ ಶಾಲೆಯ SATSನಲ್ಲಿ ಕೂಡ ನಾವು ಲಾಗಿನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಉಪಯೋಗಿಸಿ ಈ ಥರ ನಮ್ಮ ಶಾಲೆಯ ಒಂದು ಲಾಗಿನ್ ಪೇಜನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣುತ್ತಿರುವ ಒಂದು ಸೈಡ್ ಬಾರ್ನಲ್ಲಿ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಎನ್ನುವ ಆಪ್ಷನ್ ಕಾಣುತ್ತದೆ. ಈ ಆಪ್ಷನ್ ಏನಿದೆ, ಮಿಡ್ ಡೇ ಮೀಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತದೆ. ಇದನ್ನು ನೀವು ಕ್ಲಿಕ್ ಮಾಡಿ. ಇದು ಕೂಡ ನಿಮಗೆ ಮಿಡ್ ಡೇ ಮೀಲ್ ವೆಬ್ಸೈಟ್ಗೆ ತೆಗೆದುಕೊಂಡು ಹೋಗುತ್ತದೆ. ಇಲ್ಲಿ ನೀವು ಕಾಣುವಂಥ ಒಂದು 3 ಡಾಟ್ಸ್ ಇಲ್ಲಿ ಕಾಣ್ತಾ ಇವೆ ಈ ಒಂದು ಪೇಜ್ನಲ್ಲಿ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಕ್ಲಿಕ್ ದ ಫುಡ್ ಪಾಕೆಟ್ ಡಿಸ್ಟ್ರಿಬ್ಯೂಟ್ ಎನ್ನುವ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ದೆನ್ ನಿಮ್ಮ ಮುಂದೆ ಒಂದು ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ಕೇಳಿರುವಂಥ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ. ಅಕಾಡೆಮಿಕ್ ಇಯರ್ ದೇರ್ ಈಸ್ ನೋ ಚೇಂಜ್. ಆ್ಯಂಡ್ ಸ್ಟ್ಯಾಂಡರ್ಡ್, ಯು ಕ್ಯಾನ್ ಟೇಕ್ ದ ಸ್ಟ್ಯಾಂಡರ್ಡ್. ಫಾರ್ ಎಕ್ಸಾಂಪಲ್, 5th ಸ್ಟ್ಯಾಂಡರ್ಡ್. ಎಜುಕೇಷನಲ್ ಸ್ಟೇಜ್ 1 to 5. ಪ್ರೈಮರಿ ಇದ್ದರೆ ಪ್ರೈಮರಿ ಹಾಕಿ, ಅಥವಾ ಅಪ್ಪರ್ ಪ್ರೈಮರಿ ಇದ್ದರೆ ಅಪ್ಪರ್ ಪ್ರೈಮರಿ ಹಾಕಿ. ಪಾಕೆಟ್ ವ್ಯಾಲಿಡಿಟಿ, ಇದರಲ್ಲಿ ಪಾಕೆಟ್ ವ್ಯಾಲಿಡಿಟಿ 37 ಡೇಸ್ ಇದೆ. ಆಲ್ರೆಡಿ ನಾವು ಇದನ್ನು ಸಬ್ಮಿಟ್ ಮಾಡಿದ್ದೇವೆ. ಪಾಕೆಟ್ ವ್ಯಾಲಿಡಿಟಿ 21 ಡೇಸ್, ಇದನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿದೆ. ಚೂಸ್ ಫುಡ್ ಪಾಕೆಟ್. ಈ ಫುಡ್ ಪಾಕೆಟ್ನಲ್ಲಿ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಕ್ಲಾಸ್ 1 to 5 21 ಡೇಸ್. ಈ ಒಂದು ನಾವು ಭರ್ತಿ ಮಾಡುವ ಒಂದು 21 ದಿನಗಳ ಮಾಹಿತಿ, ಅಂದರೆ 14/3/2020ರಿಂದ 10/4/2020ರವರೆಗೆ. ಇದು ಎಲ್ಲ ಸೇರಿ 21 ದಿವಸಗಳಾಗುತ್ತವೆ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ನಂತರ ಡಿಸ್ಟ್ರಿಬ್ಯೂಷನ್ ಡೇಟ್ ಎಂದು ಇಲ್ಲಿ ಕಾಣುತ್ತದೆ. ನೀವು ಯಾವ ದಿನಾಂಕದಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಆ ದಿನಾಂಕವನ್ನು ಇಲ್ಲಿ ನೀವು ನಮೂದಿಸಬೇಕು. ಫಾರ್ ಎಕ್ಸಾಂಪಲ್, 7th April 2020. ಏಪ್ರಿಲ್ 7ರಂದು ನಾವು ಆಹಾರ ಧಾನ್ಯವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈ ಥರ ಡೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಎಂದು ಕೊಡಿ. ಸರ್ಚ್ ಎಂದು ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಮಕ್ಕಳ ಮಾಹಿತಿಯಲ್ಲಿ ಲಭ್ಯವಾಗುತ್ತದೆ. ನೀವು ನೋಡ್ತಾ ಇರಬಹುದು, ನಾವು ವಿದ್ಯಾರ್ಥಿಗಳನ್ನು ಕೊಟ್ಟಿರುವ, ಯಾವ ವಿದ್ಯಾರ್ಥಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವೋ ಆ ವಿದ್ಯಾರ್ಥಿ ಎನ್ರೋಲ್ಮೆಂಟ್ ನಂಬರ್, ನೇಮ್, ಜೆಂಡರ್ ಆ್ಯಂಡ್ ಸೆಲೆಕ್ಟ್ ಎಂದು ಇಲ್ಲಿ ಆಪ್ಷನ್ಸ್ಗಳು ಬರುತ್ತವೆ. ನೀವು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥ ಮಕ್ಕಳ ಮುಂದೆ ನೀವು ಈ ಥರ ಚೆಕ್ ಮಾಡಿ, ಅಥವಾ ಡೈರೆಕ್ಟಾಗಿ ಸೆಲೆಕ್ಟ್ ಆಲ್ ಅನ್ನಿ ಸೆಲೆಕ್ಟ್ ಎಲ್ಲ ಆಗಿಬಿಡುತ್ತದೆ. ನಂತರ ಕೊನೆಯದಾಗಿ ಕಾಣುವಂಥ ಡಿಸ್ಟ್ರಿಬ್ಯೂಟ್ ಎನ್ನುವ ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಈ ರೀತಿ ನೀವು ಕ್ಲಿಕ್ ಮಾಡುವುದರಿಂದ ದಿಸ್ ಇಸ್ ದ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಟ್.
ಈ ಥರ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ ತಕ್ಷಣ 3 ಫುಡ್ ಪಾಕೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಈ ಥರ ಬರುತ್ತದೆ. ಆತ್ಮೀಯ ಶಿಕ್ಷಕರೇ, ಈ ತರಹ ನಾವು 21 ದಿನಗಳ ಆಹಾರ ಧಾನ್ಯವನ್ನು ಎಲ್ಲ ತರಗತಿವಾರು ಎಂಟ್ರಿ ಮಾಡಬಹುದು. ಶಿಕ್ಷಕರೇ, ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.